ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಅರಣ್ಯ ಪರ್ವದ 8ನೇ ಸಂಧಿಯ ಸೂಚನೆ. ಭಯಭರಿತ ಭಕ್ತಿಯಲಿ ಕಾಮಾರಿಯನು ಗೆಲಿದರ್ಜುನನು, ಹರವೈರಿಯನು ಗೆಲಿದನು ಧೈರ್ಯದಿಂದ ಊರ್ವಶಿಯ ಶಾಪದಲ್ಲಿ. ಭಯಭರಿತ ಭಕ್ತಿಯಿಂದ ಕಾಮಾರಿಯಾಗಿರತಕ್ಕಂಥ ಪರಮೇಶ್ವರನನ್ನು ಗೆದ್ದು ಪಾಶುಪತಾಸ್ತ್ರವನ್ನು ಪಡೆದು ಇಂದ್ರನ ನಗರಕ್ಕೆ ಬಂದಿರತಕ್ಕಂಥ ಅರ್ಜುನ ಹರವೈರಿಯನು ಗೆಲಿದನು. ಹರವೈರಿ ಅಂದರೆ ಕಾಮ ಅಂತ ಅರ್ಥ, ಅಂದರೆ ಮನ್ಮಥ ಅಂತ ಅರ್ಥ. ಮನ್ಮಥನ ರೂಪದಿಂದ ಬಂದಿರತಕ್ಕಂಥ ಊರ್ವಶಿಯನ್ನ ಆಕೆಯ ಶಾಪದಿಂದಲೇ ಗೆಲಿತಾನೆ, ಅಥವಾ ಊರ್ವಶಿಯ ಶಾಪವೇ ವರವಾಗಿ ಅರ್ಜುನ ಗೆಲಿತಾನೆ ಅನ್ನತಕ್ಕಂಥ ಒಂದು ಅದ್ಭುತವಾದ ಸಂಧಿಯ ಒಂದು ಸೂಚನೆ. ಏನಾಗಿತ್ತಪ್ಪ ಹಿಂದಿನ ಸಂಧಿಯಲ್ಲಿ ಅಂದರೆ, ರಾಯನಟ್ಟಿದನೇ ಮಗಡ ಕಮನೀಯವಲ್ಲ ನಿನ್ನ ನುಡಿ, ರಮಣೀಯ ತರವಿದು ನಿನ್ನ ರಚನೆ ಮಹಾನುಭಾವವಲೇ. ಚಿತ್ರಸೇನ ದೇವೇಂದ್ರನ ಆಜ್ಞೆಯನ್ನು ಶಿರಸಾವಹಿಸಿ ಊರ್ವಶಿಯನ್ನು ಕರೆ ತರಬೇಕು ಅಂತ ಹೇಳಿಬಿಟ್ಟು ಹೋಗಿ ಅರ್ಜುನನ ಮನದಿಂಗಿತವನ್ನು ಊರ್ವಶಿಗೆ ಹೇಳ್ತಾನೆ. ಊರ್ವಶಿ ಅದಕ್ಕೆ ಒಪ್ತಾಳೆ. ಆಯಿತಿದು ನೀ ಹೋಗೆನುತ ಅಬುಜಾಯತಾಕ್ಷಿ ಮಹೋತ್ಸವದಿ ನಾರಾಯಣನ ಮೈದುನನ ಬರೆದಳು ಚಿತ್ತ ಬಿತ್ತಿಯಲಿ. ಅವಳಿಗೂ ಇಲ್ಲೋ ಒಂದು ಕಡೆ ಅರ್ಜುನನ ಮೇಲೆ ಒಂದು ಮನಸ್ಸಾಯಿತು ಅನ್ನತಕ್ಕಂಥದ್ದಕ್ಕೆ ಹಿಂದಿನ ಸಂಧಿಗೆ ನಿಲ್ಲಿಸಿದ್ವಿ. ಮುಂದೇನಾಯ್ತಪ್ಪ ಅಂದರೆ, ಕೇಳು ಜನ ಮೇ ಜಯ ಧರಿತ್ರಿ ಪಾಲ, ಪಾರ್ಥನ ಮೈಯ ಹುಲು ರೋಮಾಳಿ ಹರಿಯದು ಮನುಮಥನ ಕಂಡೆಯದ ಗಾಯದಲ್ಲಿ. ನೇರವಾಗಿ ಬರ್ತಾಳವಳು. ಇನ್ನು ಬರೋಕ್ಕಿಂತ ಮುಂಚೆ ಏನಾಯ್ತಪ್ಪ ಅಂತಂದರೆ, ಆ ಪರಮೇಶ್ವರನ ಆಶೀರ್ವಾದವನ್ನು ಪಡೆದಿರತಕ್ಕಂಥ ಅರ್ಜುನನಿಗೆ ಆ ಕಾಮ ಅನ್ನತಕ್ಕಂಥ ಒಂದು ಖಡ್ಗದಿಂದ ಅವನ ಸಣ್ಣ ರೋಮ ಕೂಡ ಕತ್ತರಿಸದೇ ಇರತಕ್ಕಂಥ ಮನಸ್ಥಿತಿ ಅರ್ಜುನಂದು. ಅಷ್ಟು ಒಂದು ಮನಸ್ಸಿನ ಒಂದು ಏಕಾಗ್ರತೆ ಅವನಿಗಿತ್ತು, ಮನಸ್ಸಿನ ಒಂದು ಶಕ್ತಿ ಆ ರೀತಿ ಇತ್ತು ಅರ್ಜುನನಿಗೆ. ಬೀಳು ಕೊಟ್ಟಲು ಚಿತ್ರಸೇನನನ್ನು ಕಳಿಸ್ತಾಳೆ ಈಕೆ ಅಯ್ಯಮ್ಮ ಈ ಕಡೆ. ಆಲತಾಂಗಿ ಸಹಸ್ರ ಸಂಖ್ಯೆಯ ಕೇಳಮೇಳದ ಸತಿಯರನು ಕರೆಸಿದಳು ಹರುಷದಲ್ಲಿ. ಅವಳನ್ನು ತಯಾರು ಮಾಡಲಿಕ್ಕೆ, ಅರ್ಜುನನ ಹತ್ರ ಹೋಗಲಿಕ್ಕೆ, ಆಕೆಯನ್ನು ಅಣಿ ಮಾಡಲಿಕ್ಕೋಸ್ಕರ ಸಹಸ್ರ ಸಂಖ್ಯೆಯಲ್ಲಿ ಕೇಳಮೇಳದ ಸತಿಯರನ್ನು ಕರೆಸ್ತಾಳೆ. ಪರಿಮಳದ ಪುತ್ಥಳಿಯೋ ಚೆಲುವಿನ ಕರುವಿನ ರಕವೋ, ವಿಟರ ಪುಣ್ಯದ ಪರಿಣತೆಯೋ ಕಾಮುಕರ ಭಾಗ್ಯದ ಕಲ್ಪತರುವೋ, ಸ್ಮರಣ ವಿಜಯ ಧ್ವಜವೋ ಮನ್ಮಥ ಪರಮಶಾಸ್ತ್ರದ ಮೂಲ ಮಂತ್ರವೋ, ಸುರಸತಿಯರ ಅಧಿದೇವತೆಯೋ ವರ್ಣಿಸುವಡರಿಯೇ ನಾನಿಂದ. ಯಾವ ರೀತಿ ಇದ್ದಾಳೆ ಆ ಊರ್ವಶಿ ಅರ್ಜುನನ ಹತ್ರಕ್ಕೆ ಹೊರಟು ಅಂತ ಹೇಳಿದರೆ, ಪರಿಮಳದ ಪುತ್ಥಳಿಯೋ, ಸುಗಂಧವಾಗಿರತಕ್ಕಂಥ ಒಂದು ಸುಗಂಧ ಪರಿಮಳದಿಂದ ಮಾಡಿರತಕ್ಕಂಥ ಒಂದು ವಿಗ್ರಹನೋ, ಪುತ್ಥಳಿಯೋ, ಬೊಂಬೆಯೋ. ಚೆಲುವಿನ ಕರುವಿನೆರಕವೋ, ಎರಕದಿಂದ ಮಾಡಿರತಕ್ಕಂಥ ಚೆಲುವಿನ ಗೊಂಬೆಯೋ. ವಿಟರ ಪುಣ್ಯದ ಪರಿಣತೆಯೋ ಕಾಮುಕರ ಭಾಗ್ಯದ ಕಲ್ಪತರುವೋ, ಕಾಮುಕರ ಭಾಗ್ಯದ ಕಲ್ಪತರುನೇನೋ ಅನ್ನೋ ರೀತಿಯಲ್ಲಿ ಅವಳು ಹೊರಡ್ತಾಳಂತೆ ಅರ್ಜುನನ ಹತ್ರ.
ನೆರೆದರ ಬಲೆ ರಂಗವಟ್ಟದ ಪರಿಮಳದ ಮುತ್ತಿಗೆಯ ತುಂಬಿಯ ತೆರಳಿಕೆಯ ಕತ್ತಲೆಯ ಕೆದರುವ ಕಣ್ಣ ಬೆಳಗುಗಳ ಪರಿಪರಿಯ ಹೊಂದೊಡಿಗೆಗಳ ಪರಿಪರಿಗಳ ಉಡಿಗೆಗಳ ದೇಶಿಮಿಗೆ ಪರಿಪರಿಯ ಮುಡಿಗಳ ಮುಗುದೆಯರು ಬಳಸಿದರು ಬಾಲಕಿಯ. ಏನು ನೂರಾರು ಜನ ರಾಣಿವಾಸದವರು ಬಂದು ಊರ್ವಶಿಗೆ ಶೃಂಗಾರವನ್ನು ಮಾಡ್ತಾ ಇದ್ದಾರಂತೆ ಪಾಪ. ತುರಗಮೇಧದ ರಾಜಸೂಯದ ಕ್ರತುಕಾರೀಕೆಯ ಚರಣದುಂಗುಟ ತುದಿಯ ಕಾಂಬರೆ ಪೂತು ಫಲುಗುಣನ. ಏನು ನೂರಾರು ಯಜ್ಞ ಯಾಗಾದಿಗಳನ್ನು ಮಾಡಿ ದೇವೇಂದ್ರನ ಪಟ್ಟಕ್ಕೆ ಏರಿರ್ತಕ್ಕಂಥ ಎಷ್ಟೋ ಜನ ಪುಣ್ಯಾತ್ಮರು ಈಕೆಯ ಆ ಊರ್ವಶಿಯ ಚರಣದ ಉಂಗುಟವನ್ನು ಕಾಣರು ಅಂದರೆ ಅರ್ಜುನನ ಪುಣ್ಯ ಹೆಂಗಿರಬೇಕು ಅಂತನಂತೆ ಕವಿ. ಪರಮ ಪುಣ್ಯವದು ಅದೇನು ತಾನಿದ್ದವರ ಮನೆಗೆ ಸತಿ ಬಂದಳೋ. ಇಂಥವನ ಮನೆಗೆ ಬರ್ತಾ ಇದ್ದಳಂತೆ ಊರ್ವಶಿ. ಏನಚ್ಚರಿಯೋ ಎನ್ನುತ್ತ ಹೊಗಳಿದರು ಮಾಗಧರು ಇಂದ್ರನಂದನನ. ಮಾಗಧರೆಲ್ಲ ಹೊಗಳ್ತಾ ಇದ್ದಾರಂತೆ ಅರ್ಜುನನನ್ನ. ಎಷ್ಟೋ ಶತಯಾಗ ಮಾಡಿ ಬಂದಿರತಕ್ಕಂಥ ಪುಣ್ಯಾತ್ಮರು ಕೂಡ ಇವಳ ಒಂದು ಚರಣದ ಉಂಗುಟವನ್ನು ಕಾಣ್ರಲ್ಲ. ಇಂಥವಳು ತಾನೇ ನಡ್ಕಂಡು ಅರ್ಜುನನ ಮನೆಗೆ ಬರ್ತಾ ಇದ್ದಾಳೆ ಅಂದರೆ ಆಶ್ಚರ್ಯ ತಾನೆ. ಸೀದಾ ಬಂದ್ಲಂತೆ ಅರ್ಜುನನ ಮನೆಗೆ. ಬಂದಳೂರ್ವಸಿ ಬಳ್ಳಿ ಮಿಂಚಿನ ಮಂದಿಯಲಿ ಮುರಿದಿಳಿವ ಮರಿಮುಗಿಲಂದದಲ್ಲಿ ದಂಡಿಗೆಯ ನಿಳಿದಳು ರಾಜಭವನದಲ್ಲಿ. ಮೋಡಾದಾಗ ಮರಿ ಮಿಂಚಿ ಭೂಮಿಗಿಳಿಯಿತ್ತಲ್ಲ, ಆ ರೀತಿ ಫಳಕ್ಕಂತ ಹೊಳೆಯೋ ರೀತಿಯಲ್ಲಿ ಬಂದಂಗಾಯ್ತಂತೆ ರಾಜಭವನಕ್ಕೆ ಬಂದರೆ. ಮುಂದೆ ಪಾಯವಧಾರು ಸತಿಯರ ಸಂದಣಿಯ ಸಿಂಜಾರವದ ಸೊಗಸಿಂದ ಶಬ್ದ ಬ್ರಹ್ಮ ಸೋತುದು ಸೊರಹಲೇನಿಂದ. ಆಕೆಯನ್ನು ಹೊಗಳದ ಅಸಾಧ್ಯ ಅನ್ನತಕ್ಕಂಥದ್ದು ಆಕೆಯನ್ನು ನೋಡಿದರೆ ಅರ್ಥ ಆಗುತ್ತಂತೆ. ಹೊಗಳುವವರ ಗಂಟಲಿನಲ್ಲಿ ಶಬ್ದ ಬ್ರಹ್ಮನೇ ಸೊರಗಿದನೇನೋ ಅನ್ನೋ ರೀತಿಯಲ್ಲಿ ಅವಳನ್ನು ಹೊಗಳಕ್ಕಾಗ್ತಿಲ್ಲ ಯಾರಿಗೂ. ಅಷ್ಟು ಅದ್ಭುತವಾಗಿರತಕ್ಕಂಥ ಶೃಂಗಾರ ರೂಪದಿಂದ ಶೃಂಗಾರವತಿಯಾಗಿರತಕ್ಕಂಥ ಊರ್ವಶಿ ನೇರವಾಗಿ ಅರ್ಜುನನ ಮನೆಗೆ ಬಂದಿದ್ದಳಂತೆ. ಹರ ಹರ ಮಹಾದೇವ ಹರ ಹರ ಮಹಾದೇವ ಈ ಅಘಾಟದ ಪರಿಮಳವಿದೆತ್ತಣದೋ ಎನ್ನುತ್ತ ಮೈ ಮುರಿದು ಕಂಡನು ಅಪೂರ್ವ ಪರಿಮಳ ಸಾರದಲ್ಲಿ ಪಾರ್ಥ. ಏನವಳು ನಡ್ಕೊಂಬರ್ತಾ ಇದ್ರೆ ಅದ್ಭುತವಾಗಿರತಕ್ಕಂಥ ಸುಗಂಧ ದ್ರವ್ಯದ ವಾಸನೆ ಘಮ 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 ಬರ್ತಾ ಇದೆಯಂತೆ. ಅಯ್ಯೋ ರಾಮ, ಇದೆಂಥ ಪರಿಮಳ! ನನ್ನ ಜೀವನದಲ್ಲಿ ಇಂಥ ಅದ್ಭುತವಾಗಿರತಕ್ಕಂಥ ವಾಸನೆಯನ್ನು ಪರಿಮಳವನ್ನು ನಾನು ನೋಡಿಲ್ವಲ್ಲ ಅಂತ ಹೇಳಿಬಿಟ್ಟು ಅರ್ಜುನ ಹಿಂಗೆ ಬಗ್ಗೆ ನೋಡ್ತಾನಂತೆ. ಬರ್ತಾ ಇದ್ದಳಂತೆ ಶೃಂಗಾರವತಿಯಾಗಿರ್ತಕ್ಕಂಥ ಊರ್ವಶಿ. ಕಿರಣ ಲಹರಿಯ ದಿವ್ಯ ರತ್ನಾಭರಣ ಸುರಿತ ರುಚಿರತರ ಪ್ರಭಾ ಪಂಜರದೊಳಗೆ ಹೊಳೆವ ಮದನಾಲಸೆಯನು ಊರ್ವಶಿಯ. ಫಳ ಮಿಂಚ್ಕೊಂಡು ಬರ್ತಾ ಇರತಕ್ಕಂಥ ಸೌಂದರ್ಯವತಿಯಾಗಿರತಕ್ಕಂಥ ಊರ್ವಶಿಯನ್ನು ನೋಡಿದಾನೆ. ಎದ್ದು ಓಡಿ ಬಂದು ನಮಸ್ಕಾರವನ್ನು ಮಾಡಿದನಂತೆ. ಏನು ಬಿಜಯಂಗೈದಿರಿತ್ತಲು ಮಾನ ನಿಧಿ ಕುಳ್ಳಿರಿ. ಯಾಕೆಂದರೆ ಅರ್ಜುನನಿಗೆ ಒಂದು ರೀತಿಯಲ್ಲಿ ವರಸೆಯಲ್ಲಿ ತಾಯಿ ಆಗಬೇಕು. ಯಾರು? ಊರ್ವಶಿ. ದೇವೇಂದ್ರನ ಹೆಂಡತಿ ಆದ್ದರಿಂದ ತಾಯಿ ಆಗಬೇಕು. ಏನಿದೆತ್ತಣ ಏನು ಬಿಜಯಂಗೈದಿರಿತ್ತಲು ಮಾನ ನಿಧಿ ಕುಳ್ಳಿರಿ. ಬನ್ನಿ ತಾಯಿ, ಇಲ್ಲಿ ಕುತ್ಕೊಬರ್ರಮ್ಮ. ಸುರೇಂದ್ರನ ಮಾನಿನಿಯರ ಅಭಿವಂದನೀಯರು ನಾವು ಕೃತಾರ್ಥವಲ್ಲ. ನಮ್ಮ ಜನ್ಮ ಕೃತಾರ್ಥ ಆಯಿತು. ಯಾಕೆಂದರೆ ಆ ದೇವೇಂದ್ರನ ಮಾನಿನಿಯರು ಎಷ್ಟು ಒಂದು ಅಭಿವಂದನೀಯರಾಗಿದ್ದಾರಲ್ಲ. ಏನು ಬೆಸಸ ಎನಗೇನು ಹದ ನಿಮಗಾನು ಮಗನು. ಯಾಕೆ ಬಂದ್ರಿ ನಮ್ಮ ಮಗನ ಮನೆಗೆ ನಡ್ಕೊಂಡು? ನಾನೇ ಕರೆದಿದ್ರೆ ಬರ್ತಾ ಇದ್ನಲ್ಲ, ಹೇಳ್ರಮ್ಮ ತಾಯಿ ಅಂತ ಹೇಳಿಬಿಟ್ಟು ಅರ್ಜುನ ನಮಸ್ಕಾರವನ್ನು ಮಾಡಿದ್ದಾನೆ. ಉಪಚಾರ ಬೇಕೆ ಮನೋನುರಾಗದಲರುಹಿ ಎಂದನು ಪಾರ್ಥನು ಊರ್ವಶಿಗೆ. ಅದೇನು ಬೇಕು ಹೇಳ್ರಮ್ಮ,
ನಾನೇ ಬರ್ತಿದ್ನಲ್ಲ, ನೀವೇ ಬಂದಿದ್ದೀರಲ್ಲ, ಏನು ಸಮಾಚಾರ, ಯಾಕೆ ಅಂಥ ಕೆಲಸ ನನ್ನ ಹತ್ರ ಏನಿತ್ತು? ಯಮ ನುಡಿಗೆ ಬೆರಗಾದಳು, ತಾಯಿ ಅಂದಿದ್ದಕ್ಕೆ ಇವಳು ಬೆರಗಾಗಿಬಿಟ್ಲಂತೆ. ನೋಡ್ರಿ, ಬರತಕ್ಕಂಥ ಶಬ್ದ ಯಾವ ರೀತಿ ಇರಬೇಕು, ಬಾಯಿಂದ ಮನಸ್ಸಿನ ಒಂದು ಶಕ್ತಿ ಯಾವ ರೀತಿ ಇರಬೇಕು ಅರ್ಜುನನಿಗೆ, ಮನಸ್ಸಿನ ಭಾವನೆ. ನುಡಿಗೆ ಬೆರಗಾದಳು, ಮನೋಜನ ಸಡಗರಕ್ಕೆ ತೆಕ್ಕಿದಳು. ಆಶ್ಚರ್ಯಪಟ್ಟುಬಿಟ್ಲಂತೆ. ಪಾರ್ಥನ ನಡವಳಿಗೆ ಮೆಚ್ಚಿದಳು, ಬೆಚ್ಚಿದಳಂಗಶಾಸ್ತ್ರದಲ್ಲಿ. ಅವನ ಮನಸ್ಸಿಗೆ ಮೆಚ್ಚಿದ್ಲಂತೆ, ಆದರೂ ಅವಳು ಬಂದಿರತಕ್ಕಂಥ ಕೆಲಸಕ್ಕೆ ಬೆಚ್ಚಿದ್ಲಂತೆ, ಹೆದರಿಬಿಟ್ಲು. ಕಡುಗಿದಳು ಖಾತಿಯಲಿ, ಒಂದು ಕಡೆ ಸಿಟ್ಟು ಬರುತ್ತೆ, ಲಜ್ಜೆಯ ಬಿಡೆಯದಲ್ಲಿ ಒಂದು ಕಡೆ ನಾಚಿಕೆ ಆಗುತ್ತೆ. ಭಯಗೊಂಡಳು ಅಂಗನೆ ಮಿಡುಕಿದಳು, ವಿವಿಧಾನುಭಾವದ ರಸದ ಭಂಗಿಯಲಿ. ಒಂದು ಕಡೆ ನಾಚಿಕೆ, ಒಂದು ಕಡೆ ಭಯ, ಒಂದು ಕಡೆ ಸಿಟ್ಟು. ಯಾಕೆಂದರೆ ಅವಳು ಯಾವುದೋ ಒಂದು ಮನೋಭಾವದಿಂದ ಬಂದಿದ್ದಾಳಲ್ಲ, ಇವನನ್ನು ಪ್ರೀತಿಸಬೇಕು, ಇವನನ್ನು ಕಾಮಿಸ್ಬೇಕು, ಇವನನ್ನು ಮದುವೆ ಆಗಬೇಕು ಅಂತ ಬಂದ ತಕ್ಷಣ ತಾಯಿ ನೀನು ನಮಸ್ಕಾರ ಅಂದರೆ ಅವಳಿಗೆ ಹೆಂಗಾಗಬೇಕು? ಏಕೆ ನುಡಿದನೋ ಚಿತ್ರಸೇನನವೇ, ಅದೇಕೆ ನಾ ಕೈಗೊಂಡೆನೆ ಅತ್ತಣ ಕಾಕು, ಮೂಳಗೆ ಕಾಳು ಹೋಳು ಹೋದೆನೋ ಕಾಮನೆಂಬವಗೆ, ಲೋಕವರ್ತಕವಲ್ಲದೆ ಇವನ ನದಿ ಏಕೆ ವಿಧಿ ನಿರ್ಮಿಸಿದನೋ, ನಾನೇಕೆ ನರನೇಕೆ ನುತ ಸುಯ್ದಳು ಬೈದು ಕಮಲ ಜನ. ದೇವೇಂದ್ರ ಯಾಕೆ ಚಿತ್ರರಥನನ್ನು ಕಳಿಸಿದ್ನೋ, ನಾನು ಯಾಕೆ ಇವನ ಮೇಲೆ ಮನಸ್ಸಿಟ್ನೋ, ಬಂದ ಮೇಲೆ ಇವನ ಯಾಕೆ ತಾಯಿ ಅನ್ನೋ. ತಾಯಿ ಅಂದಮೇಲೆ ನಾನೇನು ಮಾಡೋಕ್ಕೆ ಅಸಾಧ್ಯ ಆಗ್ತಿದೆಯಲ್ಲ, ಏನು ಮಾಡಬೇಕು? ಅರ್ಜುನ ಯಾಕೆ ಹುಟ್ಟಿದ್ನೋ, ನಾನು ಯಾಕೆ ಅವನಿಗೆ ಮನಸ್ಸು ಹೋತ್ನೋ, ಇದೊಂದಕ್ಕೊಂದು ಸಂಬಂಧನೇ ಇಲ್ಲ, ನಾನು ಎಲ್ಲೋ ಇದ್ದೆ, ನನಗೇನು ಕರ್ಮ ಬಂದಿದೆ ಅಂತ ಒಂದು ಕಡೆ ಅವಳಿಗೆ ಬಹಳಷ್ಟು ಮನಸ್ಸಿಗೆ ನೋವಾಗಿದೆಯಂತೆ. ವಿಕಲಮತಿಯೋ ಮೇಣಿವ ನಪುಂಸಕನೋ, ಜಡನೋ ಶ್ರೋತ್ರಿಯನೋ, ಬಾಧಕನೋ, ಖಳನೋ, ಖೂಳನೋ, ಮಾನವ ವಿಕಾರವಿದೋ. ಇನ್ನೊಂದು ಕಡೆ ಅನ್ನಿಸ್ತಾ ಇದೆಯಂತೆ, ವಿಕಲಮತಿಯೋ, ಇವನಿಗೇನು ತಲೆ ಕೆಟ್ಟಿದೆಯಾ? ಮೇಣಿವ ನಪುಂಸಕನೋ, ಇವನು ನಪುಂಸಕನ, ಇಲ್ಲಾಂದ್ರೆ ಇವನೇನು ಈ ಮಾತು ಯಾಕೆ ಮಾತಾಡ್ತಾನೆ? ಜಡನೋ, ಶ್ರೋತ್ರಿಯನೋ, ಬಾಧಕನೋ, ಖಳನೋ, ಖೂಳನೋ, ಮಾನವ ವಿಕಾರವಿದು. ಅಥವಾ ಅವನ ಮನಸ್ಸೇ ಆ ರೀತಿ ಇದೆಯಾ? ಅವನೇನು ಖಳನೆ, ಖೂಳನೆ? ವಿಕಟ ತಪಸ್ಸಿನ ದೇವದೈತ್ಯರ ಮಕುಟವಾಂತುದು, ವಾಮಪಾದವನ ಕಟ ಕೆಟ್ಟೆನಲ ಎನ್ನುತ್ತ ಕರಗಿದಳು ನಳಿನಾಕ್ಷಿ. ಇವನ ಹತ್ರಕ್ಕೆ ಬಂದೆ ಕೆಟ್ಟೋಗಿದ್ದೀನಿ ನಾನು ಅಂತ ಹೇಳಿಬಿಟ್ಟು ಒಂದು ಕಡೆ ಅರ್ಜುನ ಬೇಕೇ ಬೇಕು ಅಂತಕ್ಕಂಥ ಒಂದು ಮನಸ್ಸು, ಇನ್ನೊಂದು ಕಡೆ ತಾಯಿ ಎಂದಲ್ಲ ಅಂತಕ್ಕಂಥ ಒಂದು ಮನಸ್ಸು. ಸಿಟ್ಟು ಬಂದ್ಬಿಡ್ತೀವಳಿಗೆ. ಯಾರಿಗೆ? ಊರ್ವಶಿಗೆ. ಎಲ್ಲವೋ ರಾಯನ ಹೇಳಿಕೆ ಲಂಡಲೆದನೆನ್ನನು ಚಿತ್ರಸೇನಕ, ನಲುಗಿ ನಟ್ಟವು ಕಾಮಶರವೆನ್ನಂತರಂಗದಲ್ಲಿ. ಲೇ ಅರ್ಜುನ, ಚಿತ್ರಸೇನಕ ಬಂದು ನಿನ್ನ ಮೇಲೆ ಅವನಿಗೆ ಮನಸ್ಸಿದೆ, ನೀನು ಅಲ್ಲಿಗೆ ಹೋಗು ಅಂತ ಹೇಳಿದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಲ್ಲ, ನನಗೇನು ಗ್ರಾಚಾರ ಹಿಡಿದಿದೆಯಾ? ನನಗೂ ಕೂಡ ನಿನ್ನನ್ನು ಮದುವೆ ಆಗಬೇಕು ಅನ್ನತಕ್ಕಂಥ ಮನಸ್ಸಾಯಿತು. ಒಲಿದು ಬಂದ ಬಲೆಯರ ಟೆಕ್ಕರಿಗಳೆವುದೇ, ವಿಟ ಧರ್ಮವ ಕಟ ತಿಳಿಯಲ ತಾನಾವಳೆಂಬುದನು ಎಂದಳಿಂದು ಮುಖಿ. ಒಲಿದು ಬಂದಿರತಕ್ಕಂಥ ನೀನು ನನ್ನನ್ನು ತಿರಸ್ಕರಿಸಬಹುದೇ? ನಾನು ಯಾರು ಅಂತ ನಿನಗೆ ಗೊತ್ತಿದೆಯಾ? ಅವಾಗ ಅರ್ಜುನ ಅಂತಾನಂತೆ, ಅಯ್ಯಮ್ಮ ತಾಯಿ, ಶಿವ ಶಿವ ಮಾತೇಕೆ ಕಾಮನ ಬವಣೆಯಲ್ಲಿ ನೀವರಿಯದಿರೇ, ವಾಸವನ ನೇಮವು ಚಿತ್ರಸೇವನ ನುಡಿಗಳಂತಿರಲಿ, ಯಾವಾಗ ಕರ್ತವ್ಯದಲ್ಲಿ ಮನ ಸಂಭವಿಸುವುದೇ, ನೀವೆಮ್ಮ ವಂಶೋದ್ಭವಕ್ಕೆ ಜನನಿಯಲ ಎನ್ನುತ್ತ ವಿನಯದಲ್ಲಿ ನರ ನುಡಿದ. ಶಿವ ಶಿವ ಮಾತೇಕೆ ಕಾಮನ ಬವಣೆಯಲ್ಲಿ ನೀವರಿಯಿರಲಿ. ಅಲ್ಲಮ್ಮ, ಕಾಮನಿಂದ ಎಷ್ಟು ಜನ ಕೆಟ್ಟರು ಹಾಳಾಗೋದ್ರು ಅನ್ನೋದು ನಿಮಗೆ ಗೊತ್ತಿದೆಯಲ್ಲ. ಇಷ್ಟಕ್ಕೂ ನೀವ್ಯಾರು? ನೀವು ನನ್ನ ತಾಯಿ ದೇವೇಂದ್ರನ ಮಡದಿಯಾಗಿರ್ತಕ್ಕಂಥ ನಿಮಗ್ಯಾಕಮ್ಮ ಮಗನ ಮೇಲೆ ಮೋಹ? ಯಾಕೆ ಗೊತ್ತೇನಮ್ಮ? ನಾರೀನಿ ಪೂರ್ವದಲ್ಲಿ ನಮ್ಮ ಪುರೂರವನ ಸತಿ. ಹಿಂದಿನ ವಂಶವನ್ನು ಹೇಳ್ತಾನಂತವನು. ತಾಯಿ, ನಮ್ಮಮ್ಮ
ನಮ್ಮ ವಂಶದಲ್ಲಿ ಪುರೂರವ ಅಂತ ಇದ್ದ, ಅವನ ಹೆಂಡತಿನೇ ನೀನು ಸತಿ. ನಿನಗೆ ಬಳಿಕ ಕುಮಾರ ಜನಿಸಿದನು ಆಯುಹು. ಆಯುಃ ಕುಮಾರ ಅಂತ ನಿನ್ನಲ್ಲಿ ಒಬ್ಬನು ಹುಟ್ಟುತ್ತಾನೆ. ಆತನೊಳಗುದಿಸಿದನು ನಹುಷ. ಆಯುಃ ಕುಮಾರನ ಮಗ ನಹುಷ. ವೀರರಾಜ ಪರಂಪರೆಯು ಬರಲು ಇದೇ ಥರ ಪರಂಪರೆ ಬಂದು 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 ಆರಿಗ ಉದಿಸಿದೆವು, ನಮ್ಮ ವಿಚಾರಿಸಿದುದಿಲ್ಲ ಎನ್ನುತ್ತ ವಿನಯದಲ್ಲಿ ನರ ನುಡಿದ. ಇದೇ ವಂಶದಲ್ಲಿ ನಾನು ಬರ್ತಾ ಇದ್ದೀನಲ್ಲ. ಕೊನೆಗೆ ನಾನು ದೇವೇಂದ್ರನ ಮಗನಾಗಿ ಅಂಶಕ್ಕೆ ಹುಟ್ಟಿದ್ದೀನಿ. ಮತ್ತು ಹಂಗಾದರೆ ನೀವು ನನ್ನ ತಾಯಿ ಇದ್ದಂಗಲ್ಲ. ಅವಾಗ ಅವಳಂತಳಂತೆ, ಬಣಗು ಭಾರತ ವರ್ಷ ಅವಧಿರ ಬಣಿತ ನಮ್ಮಿ ದೇವಲೋಕಕ್ಕೆ ಸಣಬಿನಾರವೇ ಚೈತ್ರರಥದೊಳಗೆಂದಳಿಂದು ಮುಖಿ. ನೀನು ಯಾತ್ರದೋ ಭೂಮಿ ಮೇಲೆ ಇರೋದು ಹೇಳ್ತಿದೆಯಲ್ಲೋ ಅರ್ಜುನ. ಅವ್ರ ಮಕ್ಕಳು ಇವ್ರ ಮಕ್ಕಳು ಅಂದ್ಕೊಂಡು ದೇವಲೋಕದ ಕನ್ಯೆ ನಾನು. ನನಗೆ ಅವ್ಯಾವ ಕಟ್ಟುಪಾಡುಗಳಿಲ್ಲ. ನಾವು ಗಾಂಧರ್ವ ರೀತಿಯಲ್ಲಿ ವಿವಾಹವಾಗತಕ್ಕಂಥವರು. ನಮಗೆ ಇಂತಿಷ್ಟೇ ಅಂತಕ್ಕಂಥದ್ದಿಲ್ಲ. ಹಾಗಾಗಿ ನೀನು ಆ ಮಾತನ್ನು ಮಾತಾಡಬೇಡ, ವಂಶಕ್ಕೆ ಸಂಬಂಧಪಟ್ಟಂಥ ಮಾತನ್ನು ಅಂತ ಹೇಳ್ತಾಳೆ. ಮರೆಯ ಮಾತಂತಿರಲಿ ಸಾಕದ ಮರೆದು ಕಳೆ, ಮಾನಿನಿಯರಿಚ್ಛಯನರಿಯದವ ಅರಿಯದವನು ಸುರೇಂದ್ರನಾಗಲಿ ಚಂದ್ರನಾಗಿರಲಿ, ಕುರಿಕಣ ಫಡ ಕೂಳ ನೀನೆಂತವೆ ಅರಿವೇನೇ, ನಡು ನಡುಗಿ ಕೈ ಮುಗಿದೆರಗಿ ಮಗುಳಿ ಮಾತನೆಂದನು ಪಾರ್ಥನೂರ್ವಸಿಗೆ. ಮರೆಯ ಮಾತಂತಿರಲಿ ಸಾಕದ ಹಿಂದಿನ ವಂಶದ ಬಗ್ಗೆ ಎಲ್ಲ ಬಿಟ್ಬಿಡಯ್ಯ. ಇವಾಗ ನನ್ನ ವಿಚಾರವನ್ನು ನೀನು ಹೇಳು. ನೀನು ಕುರಿ ಇದ್ದಂಗೆ, ಕೂಳ ಇದ್ದಂಗೆ ಅಂತ ಹೇಳಿಬಿಟ್ಟು ಏನೇನೋ ಬೈದಾಗ ಪಾಪ ನಡಿಗಿಬಿಡ್ತಾನಂತವನು. ಹೇಳ್ತಾನಂತೆ, ಅಲ್ಲಮ್ಮ ಎಂಥ ಮಾತು ಮಾತಾಡ್ತಿರ್ತಾಯಿ, ಬೇಡಮ್ಮ, ನೀವು ಮಾಡ್ತಾ ಇರತಕ್ಕಂಥದ್ದು ತಪ್ಪು. ಕಾಮನಿಗೆ ಮನಸ್ಸನ್ನು ಕೊಡಬೇಡ್ರಿ, ನೀವು ನನ್ನ ತಾಯಿ. ಒಂದೇ ಪಟ್ಟು ಹಿಡಿದ್ಬಿಟ್ಟಿದ್ದಾನೆ ಅರ್ಜುನ ಪಾಪ. ಆವಾಗ ಅವಳಿಗೆ ಸಿಟ್ಟು ಬಂದ್ಬಿಡ್ತು. ಅಲ್ಲಯ್ಯ, ನೀವಿಷ್ಟು ಮಾತಾಡ್ತಿರಲ್ಲ ಅರ್ಜುನ, ಮಹಿಳೆಯೊಬ್ಬಳೊಳ್ಳು ಐವರೊಡಗೂಡಿಹರು ನೀವೇನಲ್ಲಲೆ. ಅಲ್ಲಯ್ಯ, ನೀವಿಷ್ಟು ಮಾತಾಡ್ತೀಯಲ್ಲ ನೀನು. ದ್ರೌಪದಿ ನಿಮ್ಮ 5 ಜನರಿಗೂ ಹೆಂಡ್ತಿ ಅಲ್ವೇ? ಮತ್ತು ಇದ್ಯಾವ ನ್ಯಾಯ? ಇದಕ್ಕೆ ಉತ್ತರ ಹೇಳು ಅಂತ ಕೇಳ್ತಾಳಂತೆ. ಅವಾಗ ಅರ್ಜುನ ಹೇಳ್ತಾನೆ, ತಾಯನೇ ಮೊದಲಂದು ಕಮಲದಳಾಯ ತಾಕ್ಷಿಯ ಕೂಟವೈವರಿಗಾಯಿತದು ತಪ್ಪೇನು ಜನನಿಯ ನುಡಿಯ ಅಲಂಗ್ಯವಲೆ. ತಾಯಿ ಮಾತಿನಿಂದ 5 ಜನನು ಮದುವೆ ಆದವಾಗಲಿ. ತಾಯಿ ಆ ಮಾತಾಡ್ತಿದ್ರೆ 5 ಜನ ಇಲ್ಲಿ ಮದುವೆ ಆಗ್ತಿದ್ವಿ, ನಾನೊಬ್ಬನೇ ಮದುವೆ ಆಗ್ತಿದ್ದೆ ದ್ರೌಪದಿಯನ್ನ. ತಾಯಿ ಮಾತನ್ನು ಮೀರಕ್ಕಾಗುತ್ತಾ? ಕಾಯ ಸೌಖ್ಯಕ್ಕೆ ಕಾಮ ಸುಖದ ವಿಡಾಯ ತತ್ವಕ್ಕೆ ವೇಡೆಗೊಂಡು ನವಾಗಿಯಲಿ ದುರ್ಗತಿಗೆ ದುವ್ವಾಳಿಸುವನಲ್ಲೆಂದಾಗ. ಅವನು ಯಾವುದೋ ಒಂದು ಕಾಮಕ್ಕೆ ಶರೀರಕ್ಕೆ ಮನಸೋತು ನಾನು ಕೆಟ್ಟ ಕೆಲಸ ಮಾಡು ಅಂದರೆ ಮಾಡೋನಲ್ಲ. ನಮ್ಮ ತಾಯಿ ನೇಮಕ್ಕೋಸ್ಕರ ಅವತ್ತು ನಾನು ಆ ಕೆಲಸವನ್ನು ಮಾಡಿದ್ದೀನಾಗಲಿ. ಏನು ಸಿಟ್ಟು ಬಂದ್ಬಿಡ್ತು. ಕೋಡಿ ಏಕಿದ ಕವ್ವೆ ಮಕ್ಕಳ ನೋಡ ಬಂದರೆ ಬೇರೆ ಕಷ್ಟವನಾಡುವರೇ ಬಲ್ಲವರು ವಿಜಯಂಗೈ ನೀವೆಂದ. ಅದಕ್ಕೆ ಅಮ್ಮ, ಮಕ್ಕಳನ್ನ ನೋಡಕ್ಕೆ ಬಂದಿದೀಯಾ, ಭಾಳ ಸಂತೋಷ, ನಿನಗೊಂದು ನಮಸ್ಕಾರ. ದಯವಿಟ್ಟು ತಾವು ತಮ್ಮ ದಾರಿಯನ್ನು ಹಿಡ್ಕೊಂಡು ಹಿಂದಕ್ಕೆ ಹೋಗಬೇಕು, ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತೇನೆ ಅಂತ ಮಾಡಿಬಿಟ್ಟ. ಏನವಳಿಗೆ ಸಿಟ್ಟು ಬಂದ್ಬಿಡ್ತು. ಸೊಂಪಡಗಿತು ಮುಖೇಂದು ತನು ಲತೆ ಕಂಪಿಸಿದು ದಡಿಗಡಿಗೆ, ಮೈತನಿಗಂಪಿನಲ್ಲಿ ಘಮಘಮಿಸಿತು ಅಮಲ ಸ್ವೇದ ಸಲಿಲದಲ್ಲಿ, ತಂಪಿನಲ್ಲಿ ಸಿಖಿ ಮಧುರದಲ್ಲಿ ಕಟುನುಂಪಿನಲ್ಲಿ ಬಿರಿ ಸಮೃದ್ಧದಲ್ಲಿ ವಿಷ ಗುಂಪಿನಲ್ಲಿ ನೆಲೆಯಾದ ಓಲ್ಸತಿಗಾಯಿತು ಘನವೋಷ. ಏನು ಕಟ 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 ಹಲ್ಲು ಕಡಿತಾರಂತೆ. ವಿಚಿತ್ರವಾದ ಸಿಟ್ಟು ಬಂದ್ಬಿಡ್ತು. ಮುಖ ಬಾಡಿಬಿಡ್ತು. ಶರೀರದ ಬೆವರಿನಿಂದ ಆ ಒಂದು ಸುಗಂಧ ಲೇಪನವೆಲ್ಲ ಕರಗಿಬಿಟ್ಟು ಘಮ 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 ವಾಸನೆ ಬರ್ತಾ ಇದೆ. ತಂಪಿನಲ್ಲಿ ಸಿಖಿ, ತಂಪಿನಲ್ಲಿ ಬೆಂಕಿ, ಮಧುರದಲ್ಲಿ ಕಟುನುಂಪಿನಲ್ಲಿ ಮಧುರದಲ್ಲಿ ವಿಷ, ಬಿರಿ ಸಮೃದ್ಧದಲ್ಲಿ ವಿಷ, ಅಮೃತದಲ್ಲಿ ವಿಷ, ಗುಂಪಿನಲ್ಲಿ ನೆಲೆಯಾದ ಓಲು ಸತಿಗಾಯಿತು ಘನರೋಷ. ಆ ರೀತಿ ಅಮೃತದಲ್ಲಿ ವಿಷ ಹುಟ್ಟಿದಂಗೆ ಅವಳಿಗೆ ರೋಷ ಹುಟ್ಟಿಬಿಡ್ತಂತೆ. ಎಲವೋ ಭಂಡರ ಭಾವ ಕೂಳರ ನಿಲಯ ಖಳರಧಿನಾಥ ವಂಚಕ ತಿಲಕ ಗಾವಿಲ ರೊಡೆಯ ಬಂಧುವೆ ದುಷ್ಟನಾಯಕನೇ. ಬಾಯಿಗೆ ಬಂದಂಗೆ ಬಂದ್ಬಿಟ್ಲು. ಕೆಲಸಕ್ಕೆ ಬರೋದವನೇ ಭಂಡರ ಭಾವ ನೀನು,
ಕೂಳರ ನಿಲಯ, ಕಳರ ಅಧಿನಾಥ, ವಂಚಕ ತಿಲಕ, ಕೆಲಸಕ್ಕೆ ಬರೆದವನೇ ಅರ್ಜುನ. ಎಲೆ ಮರುಳೆ ತಾನಾವಳೆಂಬುದ ತಿಳಿಯಲ, ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲೇನೋ ಅರ್ಜುನ, ನೀನಾರೆಂಬುದ ನೆಳೆಯವರಿಯದೆ ಭಂಡಾಫಟ ಹೋಗೆಂದಳಿಂದು ಮುಖಿ. ನೀನ್ಯಾರು ಅಂತ ಈ ಪ್ರಪಂಚಕ್ಕೆ ಗೊತ್ತಿಲ್ಲೇನೋ, ಹೋಗ. ತುಳುಕಿತದ್ಭುತ ರೋಷ ಸುಯಿಲಿನ ಝಳ ಹೊಡೆಯ ಮೂಗುತಿಯ ಮುತ್ತಿನ ಬೆಳಕು ಕುಂದಿತು ಕುಂದಿತ ಮಳಚ್ಛವಿ ಮುಖಾಂಬುಜವ ಹೊಳೆ ಹೊಳೆವ ಕೆಂದಳದ ಹೆಳ್ಳುಗಳ ಒಳಮಯೂಖದ ಮಣಿಯ ಮುದ್ರಿಕೆಗಳ ಮರೀಚಿಯಲ್ಲಿ ಎಸೆದುದು ಎತ್ತಿದ ಹಸ್ತ ಊರ್ವಶಿಯ. ತಕ್ಷಣ ಅವಳ ಹಸ್ತವನ್ನು ಎತ್ತಿ ಶಾಪವನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಶಾಪ ಕೊಡ್ತಾಳೆ. ಅವನು ಹೆಂಗಿದ್ದಾನೆ ಅಂತೆ, ಯಾರು ಅರ್ಜುನ, ರಾಹು ತುಡುಕಿದ ಶಶಿಯೋ ಮೇನ್ ರೌದ್ರಾಹಿ ಮಸ್ತಕ ಮಾಣಿಕವೋ ಕಡುಗಾಹಿನ ಮೃತವೋ ಕುಪಿತ ಸಿಂಹದ ಗುಹೆಯ ಮೃಗಮದವೋ ಲೋಹಧಾರೆಯ ಮಧುವೋ ಕಳಿತ ಹಲಾಹಳದ ಕಜ್ಜಾಯವೆನಿಸಿತು ರೂಹುಸೋ ಸುಮನೋಹರ ಭಯಂಕರವಾಯಿತು ಸುರಸತಿಯ. ರಾಹು ತುಡುಕಿದಿರ್ತಕ್ಕಂಥ ಚಂದ್ರನಾಗಿದಂತೆ, ಆ ಸರ್ಪದ ತಲೆ ಮೇಲಿರ್ತಕ್ಕಂಥ ಮಣಿಯಾಗಿದನಂತೆ. ಕಡುಗಾಹಿನ ಅಮೃತ, ಭಯಂಕರವಾದ ಅಮೃತದಲ್ಲಿ ವಿಷವಾಗಿದನಂತೆ. ಕುಪಿತ ಸಿಂಹದ ಗುಹೆಯ ಮೃಗಮದವೋ ಸಿಂಹದ ಗುಹೆಯಲ್ಲಿ ಸಿಲುಕಿರ್ತಕ್ಕಂಥವನಾಗಿದನಂತೆ. ಲೋಹಧಾರೆಯ ಮಧು, ಒಂದು ಕತ್ತಿಯ ಮನೆಗೆ ಆ ಅಮೃತವನ್ನು ಹಚ್ಚಿದರೆ ಅದನ್ನು ನಾಕಕ್ಕೆ ಬರುತ್ತೆ, ಹಂಗಾಗಿದ್ದಾನೆ. ಕಳಿತ ಹಲಾಹಲದ ಕಜ್ಜಾಯವೋ, ಹಾಲಾಹಲದಿಂದ ಕಜ್ಜಾಯ ಮಾಡಿದರೆ ಹಂಗಾಗಿದನಂತೆ. ಭಯಂಕರವಾಯಿತು ಸುರಸತಿಯ. ಆ ರೀತಿ ಅವಳು ಗರ್ಜಿಸಿದರೆ ಅವನ ಪರಿಸ್ಥಿತಿ ಆಗಿದೆಯಂತೆ. ಹೇಳ್ತಾಳಂತೆ, ಲೇ ಅರ್ಜುನ, ನರಮೃಗಾಧಮ ನಿಮ್ಮ ಭಾರತ ವರುಷ ಭೂಮಿಯೊಳೊಂದು ವರುಷಾಂತರ ನಪುಂಸಕನಾಗಿ ಚರಿಸು ನಿರಂತರಾಯದಲ್ಲಿ. ಎಲೆ ನರಮೃಗಾಧಮ, ಏ ನರಮೃಗನಾಗಿರ್ತಕ್ಕಂಥ ಅರ್ಜುನನೇ, 1 ವರ್ಷ ನೀನು ಭೂಮಿ ಮೇಲೆ ನಪುಂಸಕನಾಗಿರು ಅಂತ ಹೇಳಿ ಶಾಪವನ್ನು ಕೊಟ್ಟಿದ್ದಾಳಂತೆ. ಹರಿಯ ಮರೆ ಹೋಗು ಹರನ ನೀನನುಸರಿಸು, ನಿಮ್ಮಯ್ಯಂಗೆ ಹೇಳಿದು ನಿರುತ ತಪ್ಪದು ಹೋಗೆನುತ ಮಗದಿರುಹಿದಳು ಚಪಲೇ. ನಿಮ್ಮಪ್ಪಗೆ ಹೇಳು, ಹರಿಹರ ಬ್ರಹ್ಮಾದಿಗಳಿಗೆ ಹೇಳು, ನಾನೇನು ಮಾಡೋಕ್ಕಾಗಲ್ಲ, ಶಾಪ ನನ್ನ ಬಾಯಿಂದ ಬಂತು, 1 ವರ್ಷ ನೀನು ನಪುಂಸಕನಾಗು ಅಂತ ಹೇಳಿಬಿಟ್ಟು ಶಾಪವನ್ನು ಕೊಟ್ಬಿಟ್ಟಿದ್ದಾಳಂತೆ. ಏನು ಗತಿ ಆಗಬೇಕು? ಮೂಗನಾದನು ಬಹಳ ಧೈರ್ಯದ ಮೇಗಡೆಯ ಬಿಡೆ, ಬಿಗಿದ ಬೆರಗಿನ ಮೂಗಿನಂಗುಲಿಗಳ ಧನಂಜಯನುಳೆದು ನಿಜ ಶಿರವ. ಪಾಪ ಮೂಕನಾಗ್ಬಿಟ್ನಂತೆ. ಆಗಲಿದು ಸುರಭವನ ವಧುಗಳು ನಾಗರಿಗರಿಗೆ ವರೆತ್ತ ಭಾರತ ಭೂಗತರು ತಾವೆತ್ತಲಿದು ಘಟಿಸಿದುದು ವಿಧಿಯೆಂದ. ಎಂಥ ವಿಧಿ ನನಗೆ ಬಂತಲ್ಲ. ಸುರಪತಿಗೆ ಸೂಚಿಸಿದೆನೆ, ಮೇಣ್ಕರೆಸಿದನೆ ಕಮಲಾನನೆಯ ನಿಷ್ಠುರದ ನುಡಿಗ ಅಪರಾಧ ಉಂಟೇ ತಾನು ಮಾಡಿದುದು. ನಾನೇನು ದೇವೇಂದ್ರಿಗೆ ಹೇಳಿದ್ನೆ, ಈ ಅಮ್ಮನ್ನು ಬರಕ್ಕೆ ಹೇಳು ಅಂತ ಹೇಳಿದ್ದೀನ? ಏನು ಕರ್ಮ ನಂದು? ವರುಷ ತನಕ ನಪುಂಸಕದಲಾಚರಿಸಬಲ್ಲೆನೇ, 1 ವರ್ಷ ನಪುಂಸಕನಾಗಿ ನಾನು ಹೇಗಿರಬಲ್ಲೆ? ಸಾಕು ದೇಹಾಂತರವನಂಗೀಕರಿಸುವೆನಲ ಎನ್ನುತ್ತ ತನ್ನ ಸುಡಲೆಂದ. ನನ್ನನ್ನು ನಾನೇ ಸುಡಬೇಕು ಅಂದ್ಕೊಂಡಂತೆ. ಎಂಥ ಒಂದು ಪರಿಸ್ಥಿತಿ ಬಂತಲ್ಲ ನನಗೆ ಭಗವಂತ, ಎಂಥ ಒಂದು ಪರಿಸ್ಥಿತಿಗೆ ತಂದು ಹಾಕಿದಪ್ಪ. ತಪವನಾಚರಿಸಿದೊಡೆ ವರಪಾಶುಪತ ಶರವೆನಗಾಯಿತು. ಈಶ್ವರನ ಕುರಿತು ತಪಸ್ಸು ಮಾಡಿದರೆ ಆ ಪಾಶುಪತ ಶರ ನನಗಾಯಿತು, ಸಿಕ್ತು. ಧರ್ಮವೇ ತಪವಲ ಎಂದರಿದು ನಡೆದರೆ ಷಂಡತನವಾಯಿತು. ಧರ್ಮನೇ ತಪಸ್ಸು ಅಂತ ನಡೆದರೆ ನನಗೆ ಷಂಡ ಅನ್ನತಕ್ಕಂಥ ಬಿರುದನ್ನು ಕೊಟ್ಟಲಲ್ಲ ನಮ್ಮಮ್ಮ. ತಪವೆರಡು ಸರಿ ಛಲದೊಳಾದುದು ವಿಪರ್ಯದ ಗತಿ ಗಹನ ತರವೇ ವಿಪುಲ ಕರ್ಮಸ್ಥಿತಿಯನು ತೂಗಿದನು ನಿಜ ಶಿರವ. ಎರಡೂ ತಪಸ್ಸಿನಿಂದ ತಪಸ್ಸಾಚರಿಸಿ ಪಾಶುಪತಾಸ್ತ್ರವನ್ನು ಪಡೆದೆ
ಧರ್ಮನೇ ತಪಸ್ಸು ಅಂತ ಹೇಳಿ ಷಂಡನಾದೆ. ಇದೆಂಥ ವಿಚಿತ್ರ. ಅರಸ ಕೇಳೈ ಚಿತ್ರಸೇನನು, ಇತ್ಲಾಗೇನಾಗ್ಬಿಡ್ತು, ಹೋಗ್ಬಿಟ್ಲ ಆ ಕಡೆ ವಯಮ್ಮ. ಅರಸ ಕೇಳೈ ಚಿತ್ರಸೇನನ ಕರಸಿ ಊರ್ವಸಿ ಪಾರ್ಥ ಮಾಡಿದ ದುರುಳುತನವನು ದೂರಿದೊಡೆ ಸುರಸತಿಯ ಸಂತೈಸಿ. ಅವಾಗ ದೇವೇಂದ್ರನಿಗೆ ವಿಚಾರ ಗೊತ್ತಾಯಿತು. ಅವಾಗ ಚಿತ್ರಸೇನನನ್ನು ಕರೆಸಿ ಆ ಊರ್ವಶಿಯನ್ನು ಕೂಡ ಸಂತೈಸಿದ್ದಾನೆ. ಸುರಪತಿಗೆ ಗಂಧರ್ವನಿವರಿಬ್ಬರ ವಿರೋಧ. ಅಲ್ಲ, ಇವನು ಚಿತ್ರಸೇನ ನೇರವಾಗಿ ವಿಷಯವನ್ನ ದೇವೇಂದ್ರನಿಗೆ ಹೇಳಿದ್ದಾನೆ. ಸುರಪತಿಗೆ ಗಂಧರ್ವ ನಿವನಿಬ್ಬರ ನಿರೋಧ ನಿಬಂಧನವನೇ ಎಚ್ಚರಿಸಲು ಅರ್ಜುನನ ರಮನೆಗೆ ಬಂದನು ಬಲಧ್ವಂಸಿ. ಈ ವಿಚಾರ ತಿಳಿದಿರತಕ್ಕಂಥ ದೇವೇಂದ್ರ ನೇರವಾಗಿ ಅರ್ಜುನನ ಮನೆಗೆ ಬಂದಿದ್ದಾನಂತೆ. ಮಗನನಪ್ಪಿದನು ಎನ್ನ ತಂದೆಗೆ ದುಡಗದೂಡವಿನ್ನೇ ಕೆನ್ನಾಣೆಗೆತ್ತಣ ಬಿಗಡಿನ್ನ ಅರಸಂಗಿದೆತ್ತಣ ದೆಸೆಯ ದುಮ್ಮಾನ. ಎಲ ಕಿರೀಟಿ ವೃಥಾ ಮನೋವ್ಯತೆ ತಳಿದು ದೂರ್ವಸಿಯ ಶಾಪದಲಳುಕಿದೆಲೈ. ಅಲ್ಲಪ್ಪ, ಅನ್ಯಾಯವಾಗಿ ಊರ್ವಶಿ ಶಾಪಕ್ಕೆ ನೀನು ಸಿಕ್ಕಿದೆಯಲ್ಲಯ್ಯ. ತತ್ಕ್ರೋಧ ನಿನಗುಪಕಾರವಾಯಿತು ಕಣ. ಅವಾಗ ಹೇಳ್ತಾನಂತೆ, ಇದೇ ಶಾಪ ನಿನಗೆ ವಿಶಾಪ ಆಗುತ್ತೋಗು, ಪುಣ್ಯವಾಗುತ್ತೋಗು. ನಿನಗೆ ಭೂಲೋಕದಲ್ಲಿ ನಿನ್ನ ಪುಣ್ಯ ಈ ಶಾಪ ಬಂದಿದ್ದು. ಯಾಕೆ ಅಂದರೆ, ಹಳುವದಲ್ಲಿ 12 ವರುಷದಲ್ಲಿ ಅಹಿತನಜ್ಞಾತದಲ್ಲಿ ವರುಷವ ಕಳೆ ಒಡೆದು ಸಾಧನವೇ ಆಯಿತಾ ಶಿಖಂಡಿತನವೆಂದ. ಇವಾಗ ನೀವು ಅರಣ್ಯವಾಸವನ್ನು 12 ವರ್ಷ ಮುಗಿಸ್ತಿರಲ್ಲ, ವನವಾಸವನ್ನು, ಸಂತೋಷ. ಆದರೆ ಅಜ್ಞಾತವಾಸವನ್ನು ಮುಗಿಸ್ಬೇಕಾದ್ರೆ ನಿನಗಿದು ವರವಾಗಿ ಪರಿಣಮಿಸುತ್ತೆ. ನೀನು ಶಿಖಂಡಿಯಾಗಿ ಆರಾಮಾಗಿ ಎಲ್ಲಾದರೂ ಬಚ್ಚಿಟ್ಕೊಂಡಿರ್ಬೋದಲ್ಲ ಎಂದು ಪಾರ್ಥನ ಸಂತವಿಟ್ಟು ಪುರಂದರನು ತನ್ನ ರಮನೆಗೆ ನಡೆತಂದನರ್ಜುನ ಸಹಿತ ವಿವಿಧ ವಿನೋದ ವಿಭವದಲ್ಲಿ. ಅಂದು ಸಿಖಿ ಪವನಾದಿಗಳು ನಲವಿಂದ ಕೊಟ್ಟರು ಶರವನ ಮರಿ ವೃಂದ ಸೂಸಿತು ಸೇಸೆಯದು ಜಯ ರಭದ ರಭಸದಲ್ಲಿ. ಅಷ್ಟದಿಕ್ಪಾಲಕರು ಕೂಡ ಅವನಿಗೆ ಪಾಪ ಸಂತೋಷವಾಗಿ ಅಸ್ತ್ರಗಳನ್ನು ಕೊಟ್ಟಿದ್ದಾರೆ. ಇಂದ್ರ, ಅಗ್ನಿ, ಯಮ, ನೈಋತ್ಯ, ವರುಣ, ವಾಯುವ್ಯ, ಕುಬೇರ, ಈಶಾನ್ಯ ಕೊಟ್ಟಿದ್ದಾರಂತ. ಅವರವರ ಅಸ್ತ್ರಗಳನ್ನು ಅರ್ಜುನನಿಗೆ ಕೊಟ್ಟಿದ್ದಾರೆ. ಅರುಹಿದನು ಅಸ್ತ್ರಶಸ್ತ್ರೋತ್ತರ ರಹಸ್ಯವನು ಅಮರ ಭುವನದ ಭವನ ವಿದ್ಯೆಯನ್ನು ಅರುಹಿಸಿದನ ಶಸ್ತ್ರ ನಿವಿಧಿಯಿಂದ. ದೇವೇಂದ್ರನು ಕೂಡ ಅಸ್ತ್ರವನ್ನು ಕೊಟ್ಟಿದ್ದಾನೆ. ಎಲ್ಲರೂ ಕೂಡ ಅಸ್ತ್ರಗಳನ್ನು ಕೊಟ್ಟ ಮೇಲೆ ಆ ಒಂದು ಅಸ್ತ್ರಶಸ್ತ್ರಗಳ ಶಕ್ತಿ ಏನು ಅನ್ನೋದನ್ನು ಮಂತ್ರಗಳ ಸಮೇತ ಹೇಳಿದರು ಅರ್ಜುನನಿಗೆ. ಸುರರಿಗಲಗಣಸಾದ ದೈತ್ಯರನು ಅರಸಿದನು ತತ್ಕೀರ್ತಿಲತೆ ಕುಡಿವರಿದು ಬೆಳೆದುದು ವೀರ ನಾರಾಯಣನ ಮೈದುನನ. ಅಲ್ಲೇ ಸುತ್ತಮುತ್ತ ಆಗಾಗ ದಾಳಿ ಮಾಡ್ತಕ್ಕಂಥ ಎಲ್ಲ ದೈತ್ಯರನ್ನು ಇವನು ಸವರಿ ಬಿಸಾಟಿದ ಅರ್ಜುನ ಭಯಂಕರವಾದ ಯುದ್ಧದಲ್ಲಿ. ಯಾಕೆ ಅಂದರೆ ಇವನಿಗೆ ಯಾವತ್ತೂ ಕೂಡ ವೀರನಾರಾಯಣನ ಆಶೀರ್ವಾದ ಇದೆ. ಆ ಆಶೀರ್ವಾದದಿಂದಲೇ ಇವನ ಕೀರ್ತಿ ಕ್ಷಣ ಕ್ಷಣಕ್ಕೂ ಪ್ರಪಂಚದಲ್ಲಿ ಬೆಳಗಿತು ಅನ್ನತಕ್ಕಂಥ ಒಂದು ಅದ್ಭುತವಾಗಿರತಕ್ಕಂಥ ಸಂಧಿ. ಒಂದು ಭಯಂಕರವಾಗಿರತಕ್ಕಂಥ ಅಗ್ನಿ ಪರೀಕ್ಷೆಯಲ್ಲಿ ಅರ್ಜುನ ಯಾವ ರೀತಿ ಊರ್ವಶಿಯ ಶಾಪದಿಂದ ಗೆದ್ದ, ಊರ್ವಶಿಯ ಶಾಪವೇ ಅವನಿಗೆ ಅಜ್ಞಾತವಾಸದಲ್ಲಿ ವರವಾಗುತ್ತೆ ಅನ್ನತಕ್ಕಂಥದ್ದನ್ನು ನಾವು ಮುಂದೆ ನೋಡೋಣ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.